ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಧರ್ಮಗ್ರಂಥಗಳನ್ನು ಅಧ್ಯಯನ ಮಾಡೋದರಿಂದ ನಿಮಗೆ ಒಂದಷ್ಟು ಕುತೂಹಲ ಹೆಚ್ಚಾಗ್ತಕ್ಕಂಥದ್ದು. ಯಾವುದೋ ಒಂದು ಧಾರ್ಮಿಕ ಪ್ರಕ್ರಿಯೆಯನ್ನು ಗಮನಿಸಿದಾಗ ಅದರಲ್ಲಿರ್ತಕ್ಕಂತಹ ವಿಷಯ ನಿಮ್ಮನ್ನು ಆಕರ್ಷಣೆ ಮಾಡಬಹುದು. ಜೊತೆಗೆ ಬೇರೆ ಬೇರೆ ವಿಷಯಗಳು ಏನಿರಬಹುದು ಅನ್ನುವಂತಹ ಕುತೂಹಲ ನಿಮಗೆ ಹುಟ್ಟಬಹುದು. ಯಾವುದೋ ಕಥೆಯನ್ನು, ಪುರಾಣದಲ್ಲಿ ಬರ್ತಕ್ಕಂತಹ ಆಖ್ಯಾಯಿಕೆಗಳನ್ನು ನೋಡಿದಾಗ, ಗಮನಿಸಿದಾಗ ಅದರಲ್ಲಿರ್ತಕ್ಕಂತಹ ಯಾವುದೋ ಒಂದು ಅಂಶ ನಿಮ್ಮ ಗಮನವನ್ನು ಸೆಳೆಯಬಹುದು. ಅದರ ಬಗ್ಗೆ ಕುತೂಹಲದಿಂದ ಮತ್ತಷ್ಟು ತಿಳಿಬೇಕು ಅಂತಕ್ಕಂತಹ ಭಾವನೆ ನಿಮ್ಮಲ್ಲಿ ಮೂಡಬಹುದು. ಹೀಗೆ ಪರಿವರ್ತನೆಯ ಒಂದು ವಿಚಾರ ಅಲ್ಲಿ ಹೆಚ್ಚು ಗಮನಕ್ಕೆ ಬರ್ತಕ್ಕಂಥದ್ದಾಗತ್ತೆ. ಕ್ರೀಡಾಪಟುಗಳಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗತಕ್ಕಂತಹ ದಿವಸ. ನಿಮ್ಮ ಆಟದ ವಿಷಯದಲ್ಲಿ, ಜೊತೆಗೆ ನೀವು ಮಾಡಿಕೊಂಡಿರ್ತಕ್ಕಂತಹ ಕೆಲವು ತಪ್ಪುಗಳಲ್ಲಿ ಅದು ನಿಮಗೆ ಸಮಸ್ಯೆಯಾಗಿ ಕಾಡುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ನಿಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನುಕೂಲವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಜನರ ಮಾತಿಗೆ ಮರಳಾಗಬಾರದು. ಯಾರೋ ಒಂದು ರೀತಿಯಲ್ಲಿ ಮಾತುಗಳನ್ನು ಆಡಿ ನಿಮ್ಮನ್ನು ಆಕರ್ಷಣೆ ಮಾಡೋದಕ್ಕೆ, ಅವರತ್ತ ನಿಮ್ಮನ್ನು ಸೆಳೆಯೋದಕ್ಕೆ ಪ್ರಯತ್ನವನ್ನು ಮಾಡಿದರೆ ಆ ಮಾತಿಗೆ ಮರಳಾಗ್ತಕ್ಕಂಥದ್ದಲ್ಲ. ಜೊತೆಗೆ ಯಾರೇ ನಿಮ್ಮನ್ನು ಹೊಗಳಿದರೂ ಕೂಡ ಅದರ ಹಿಂದೆ ಬೇರೆ ಏನೋ ದುರುದ್ದೇಶ ಇದೆ ಅನ್ನುವಂತಹದ್ದು ನಿಮಗೆ ಗೊತ್ತಿರಲಿ. ಎಲ್ಲರೂ ಕೂಡ ಸುಮ್ಮನೆ ಯಾರನ್ನೂ ಕೂಡ ಹೊಗಳೋದಿಲ್ಲ. ಎಲ್ಲಿ ಒಂದೋ ಸತ್ಯ ಇರಬೇಕು, ಇಲ್ಲ ಬೇರೆಯವರ ಹೊಗಳುವಂಥವರ ಸ್ವಾರ್ಥ ಇರಬೇಕು. ಈ ಎರಡನ್ನ ಹೊರತಾಗಿ ಬೇರೆ ಇರುವುದಿಲ್ಲ. ಆದ್ದರಿಂದ ಅದನ್ನು ಗಮನಿಸ್ಕೊಳ್ಳಿ. ಪ್ರೇಮಿಗಳಿಗೆ ಅನುಕೂಲ ಇರತಕ್ಕಂತಹ ದಿವಸ. ಯಾವುದೇ ತಪ್ಪುಗಳನ್ನು ಮಾಡಿಕೊಂಡು ಆಮೇಲೆ ಕಷ್ಟವನ್ನು, ಬೇಸರವನ್ನು ಅನುಭವಿಸುವಂಥದ್ದು ಬೇಡ ಅಂತ ಅರ್ಥ. ಜನರ ಜೊತೆಯಲ್ಲಿ ವಿಶ್ವಾಸದ ಮಾತುಗಳನ್ನಾಡಿ ಬೇರೆಯವರನ್ನು ನೋಯಿಸ್ತಕ್ಕಂತಹ ಮಾತುಗಳು ಬೇಡ. ಬೇರೆಯವರಿಗೂ ಕೂಡ ಅವರದ್ದೇ ಆದಂತಹ ಒಂದು ಸ್ಥಾನ, ಮಾನ, ಗೌರವ ಅಂತಕ್ಕಂಥದ್ದು ಇರುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಅಂದುಕೊಂಡಂತಹ ಕೆಲಸದಲ್ಲಿ ಶುಭ ಇರತಕ್ಕಂಥದ್ದು, ಆಗುವಂತಹ ಕೆಲಸದಿಂದ ಒಳ್ಳೆಯದಾಗುವಂಥದ್ದು, ಮಾಡುವಂತಹ ಕೆಲಸ ಬೇರೆಯವರಿಗೂ ಕೂಡ ಅನುಕೂಲವನ್ನು ಮಾಡಿಕೊಡುವಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಆಲಸ್ಯ ಅಥವಾ ವಿಶ್ರಾಂತಿ ಬೇಕು ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಶರೀರ ನಿಮ್ಮನ್ನು ಕಾಡ್ತಾ ಇರುತ್ತೆ. ಸರಿಯಾದಂತಹ ರೀತಿಯಲ್ಲಿ ಅದನ್ನು ಆಲೋಚನೆ ಮಾಡಿ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತಕ್ಕಂಥದ್ದು. ಸ್ನೇಹಿತರ ಭೇಟಿಯಿಂದ ಸಮಯ ವ್ಯರ್ಥ ಆಗ್ತಕ್ಕಂಥದ್ದು. ಒಂದಷ್ಟು ಕಾಲ ಸ್ನೇಹಿತರ ಜೊತೆಯಲ್ಲಿ ಕಾಲವನ್ನು ಕಳೆದು ನಿಮಗೆ ಆಗಬೇಕಾದಂತಹ ಕೆಲಸಕ್ಕೆ, ನೀವೇ ಜವಾಬ್ದಾರಿಯಿಂದ ಮಾಡಬೇಕಾದಂತಹ ಕೆಲಸಕ್ಕೆ ಅಡ್ಡಿ ಆಗ್ತಕ್ಕಂಥದ್ದಾಗತ್ತೆ. ಉದ್ಯೋಗದಲ್ಲಿ ಹಿನ್ನಡೆಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಬೇರೆಯವರ ವಿಷಯಾಸಕ್ತಿ ಬೇಕಾಗಿರೋದಿಲ್ಲ, ಆದರೂ ಕೂಡ ನಿಮಗೆ ಅದರಲ್ಲೇ ಹೆಚ್ಚಿನ ಆಸಕ್ತಿ ಇರ್ತಕ್ಕಂಥದ್ದಾಗತ್ತೆ. ಸಾಯಂಕಾಲದ ಹೊತ್ತಿಗೆ ತುಂಬ ಆತಂಕವನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಅದನ್ನು ಗಮನಿಸ್ಕೊಳ್ಳಿ. ವಿಶೇಷವಾಗಿ ಗೋ ಸೇವೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ. ಮೇಲಧಿಕಾರಿಗಳಿಂದ ನಿಮ್ಮ ಕೆಲಸಕ್ಕೆ ಒಂದಷ್ಟು ಸಹಾಯ, ಪ್ರೋತ್ಸಾಹ ಸಿಕ್ಕುವಂಥದ್ದು, ಕೆಲವು ಮಾರ್ಗದರ್ಶನಗಳು ಕೂಡ ಸಿಕ್ಕತ್ತೆ. ಆದರೆ ಅದನ್ನು ಜೀವನದಲ್ಲಿ ಉದ್ಧಾರ ಆಗಬೇಕು, ನನಗೆ ಏನಾದರೂ ಒಂದು ಒಳ್ಳೆಯ ಸಾಧನೆ ಆಗಬೇಕು ಅನ್ನುವಂತಹ ಮನೋಭಾವದಿಂದ ಆ ಒಂದು ಸಲಹೆ ಸೂಚನೆಗಳನ್ನು ಸ್ವೀಕಾರ ಮಾಡಿ ಅದರಂತೆ ನಡೆದರೆ ನಿಮಗೆ ವೈಯಕ್ತಿಕವಾದಂತಹ ಅಭ್ಯುದಯಕ್ಕೆ ಅದು ಕಾರಣವಾಗತ್ತೆ ಎನ್ನುವಂಥದ್ದು. ಮಕ್ಕಳಿಗೆ ಉಜ್ವಲವಾದಂತಹ ಭವಿಷ್ಯದ ಬಗ್ಗೆ ಮಾರ್ಗದರ್ಶನ ಸಿಕ್ಕುವಂಥದ್ದು. ನಿಮಗೂ ಕೂಡ ಅದರಿಂದ ಒಂದಷ್ಟು ಸಹಾಯವೋ ಅಥವಾ ಒಂದಷ್ಟು ನಿಮಗೆ ನಿರಾಯಾಸವಾಗಿ, ಅನಾಯಾಸವಾಗಿ ಒಂದಷ್ಟು ಕೆಲಸಗಳು ಆಗ್ತಕ್ಕಂಥದ್ದು, ಆರ್ಥಿಕವಾದಂತಹ ಹೊರೆ ಕಡಿಮೆ ಆಗ್ತಕ್ಕಂಥದ್ದಾಗತ್ತೆ. ಇದನ್ನೆಲ್ಲ ಆಲೋಚಿಸಬೇಕು. ಕುಟುಂಬದಲ್ಲಿ ಬಂಧುಗಳಿಂದ ದ್ರೋಹದ ವಂಚನೆ ಆಗುವ ಸಾಧ್ಯತೆ ಇದೆ. ದ್ರೋಹದ ಚಿಂತನೆಯನ್ನು ಅವ್ರು ಮಾಡ್ತಾರೆ. ಯಾವ ರೀತಿ ನಿಮಗೆ ಮೋಸ ಮಾಡಬಹುದು, ಅವ್ರಿಗೇನು ಬೇಕಾದಷ್ಟಿದೆ, ನಾವು ಯಾವ ರೀತಿ ಅದನ್ನು ದ್ರೋಹ ಮಾಡಿ ವಂಚಿಸಿ ನಾವು ಪಡ್ಕೊಳ್ಬಹುದು ಅನ್ನುವಂತಹ ವಿಚಾರ ಬರುತ್ತೆ. ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವ್ಯವಹಾರದಲ್ಲಿ ಅನುಕೂಲ ಇದೆ. ಮಾನಸಿಕವಾದಂತಹ ಒತ್ತಡ ಜೊತೆಗೆ ಭಯದ ವಾತಾವರಣ
ನಿಮಗೆ ಕಾಡುವಂಥದ್ದಾಗತ್ತೆ. ಕಾರ್ಯಕ್ಷೇತ್ರದ ವಿಸ್ತಾರವಾಗ್ತಕ್ಕಂಥದ್ದು ಅಥವಾ ನೀವು ಮಾಡ್ತಕ್ಕಂತಹ ಕೆಲವು ಕೆಲಸಗಳನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡಿಕೊಳ್ತಕ್ಕಂಥದ್ದಕ್ಕೆ ಅವಕಾಶಗಳಾಗುವಂಥದ್ದು. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ ಕಾರ್ಯವೈಖರಿಯನ್ನು ಸ್ವಲ್ಪ ಮಟ್ಟಿಗೆ ಬದಲಾಯಿಸಿಕೊಳ್ಳುವಂಥದ್ದು ಈ ದಿವಸದ ಮಟ್ಟಿಗೆ ತುಂಬ ಅಗತ್ಯವಾಗಿ ಇರತಕ್ಕಂತಹ ವಿಷಯ. ಅದನ್ನು ಗಮನಿಸಿ ಯಾವ ಕೆಲಸಕ್ಕೆ ನೀವು ಮುಂದಾಗ್ತೀರಿ, ಆ ಕೆಲಸವನ್ನು ಹೇಗೆ ಮಾಡಬೇಕು, ಯಾವ ರೀತಿಯ ಬದಲಾವಣೆ ಆದರೆ ಏನು ಅನುಕೂಲ ಏನು ಅನನುಕೂಲ ಅನ್ನೋದ್ರ ಬಗ್ಗೆ ಚಿಂತನೆ ಇರಲಿ. ಆಹಾರ ಮಿತವಾಗಿರಲಿ, ಶುದ್ಧವಾಗಿರಲಿ. ಇದರಿಂದ ನೀವು ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಆರೋಗ್ಯ ಬಹಳ ಮುಖ್ಯ ಅನ್ನುವಂಥದ್ದು ಆಹಾರ ಸೇವನೆ ಮಾಡುವಂತಹ ಸಮಯದಲ್ಲಿ ನಿಮ್ಮ ಗಮನದಲ್ಲಿ ಇರಲಿ. ನಿಮ್ಮ ಅಭಿಪ್ರಾಯ ಜನಕ್ಕೆ ಇಷ್ಟ ಆಗೋದಿಲ್ಲ. ನೀವೇನೋ ಹೇಳಬೇಕು ಅಂತ ಹೊರಡ್ತೀರಿ, ಎಲ್ಲರೂ ಕೂಡ ಅದನ್ನು ಒಪ್ಕೊಳ್ಬೇಕು ಅನ್ನುವಂತಹ ನಿಯಮ ಏನಿಲ್ಲ. ಒಪ್ಕೊಳ್ತಾರೆ ಅಂತ ಹೇಳಿ ನೀವು ನಿರೀಕ್ಷೆ ಮಾಡೋದು ಕೂಡ ತಪ್ಪಾಗತ್ತೆ. ನಿಮ್ಮ ಕರ್ತವ್ಯ ಏನಿದೆ ನೀವು ಮಾಡಿ, ಉಳಿದಿದ್ದು ಜನಕ್ಕೆ ಬಿಟ್ಟಿದ್ದು ಅನ್ನುವ ಭಾವನೆ ಇದ್ದಾಗ ನಿಮಗೆ ಸಮಾಧಾನ ಇರುತ್ತೆ. ದ್ವೇಷವನ್ನು ಬೆಳೆಸ್ಕೊಳ್ಳೋದಕ್ಕೆ ಅವಕಾಶಗಳು ಆಗೋದಿಲ್ಲ. ಇಲ್ಲದೇ ಇದ್ದರೆ ದ್ವೇಷದಿಂದ ಮತ್ತೆ ವರ್ತಿಸಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು. ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ, ಕಲಿಯೋದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ನಿಮ್ಮ ಮನಸ್ಥಿತಿ, ನಿಮ್ಮ ಪ್ರಯತ್ನ ಇಲ್ಲಿ ಬಹಳ ಮುಖ್ಯವಾಗ್ತಕ್ಕಂಥದ್ದು. ಈ ದಿವಸ ವಿದ್ಯಾರ್ಥಿಗಳಿಗೆ ಯಶಸ್ಸು ಅಂತಕ್ಕಂಥದ್ದಿದೆ. ನಿಮ್ಮ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಭ್ಯುದಯವನ್ನು ನೋಡಲಿಕ್ಕೆ ಅವಕಾಶಗಳಾಗ್ತಕ್ಕಂಥದ್ದು. ಅಪರಿಚಿತರ ಜೊತೆಯಲ್ಲಿ ವ್ಯವಹಾರ ನಡೆಸ್ತಕ್ಕಂಥದ್ದು, ಗೊತ್ತಿಲ್ಲದೆ ಇರೋರನ್ನು ನಂಬತಕ್ಕಂಥದ್ದು, ಇದರಿಂದ ದ್ರೋಹವಾಗುತ್ತೆ. ನಿಮ್ಮಲ್ಲಿರ್ತಕ್ಕಂತಹ ದೌರ್ಬಲ್ಯಗಳನ್ನೇ ಅವರು ಅಸ್ತ್ರವನ್ನಾಗಿ ಇರಿಸಿಕೊಂಡು ನಿಮಗೆ ಮೋಸ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿರಲಿ. ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.